ರೋಚಕತೆಯ ಮೇಲೆ ಹೌದು. ಕಥೆಗಳನ್ನು ಹೇಳುವಂತಹ ಕಾಲಘಟ್ಟಕ್ಕೆ ಬಂದಿರುವಾಗ ಹೌದು. ಕೇವಲ ರೋಚಕವಾಗಿರಬೇಕು, ಅದು ಏನಾರು ಆಗಿರಲಿ ಅಂತ. ಅಲ್ಲಿ ದಾಸಪ್ಪನ ಆ, ಆ, ಯಜಮಾನಿಕೆ ಅಥವಾ ಯಜಮಾನಿ ಅಂತ ಕರಿತೀವಲ್ಲ ನಾವು, ಅಲ್ಲಿ ಬ್ರಾಹ್ಮಣ ಮೌಲ್ಯಗಳೇನೆ ಆ ಹಳ್ಳಿಗೆ ಮಾರೇಗೌಡನ ಮೂಲಕ ಪ್ರವೇಶ ಆಗಿದೆ. ಹಳ್ಳಿಯಿಂದ ನಿಧಾನವಾಗಿ ಅದು ಟೋಟಲಿ ಒಂದು ಟೌನ್ ಆಗ್ತಾ ಇತ್ತು, ಒಂದು ಸಿಟಿ ಆಗ್ತಾ ಇತ್ತು. ಆ ಜಾಗಕ್ಕೆ ಬಂದಿದ್ವಿ ನಾವು. ಇನ್ನು ಉಳಿದ ಏರಿಯಾರು ನಮ್ಗೆ ಒಳಗೊಳಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಅವೆಲ್ಲ ಇನ್ಕ್ಲೂಡ್ ಆಗ್ತದೆ. ಈಗ ಮುಸ್ಲಿಂ ದಾರೆ ಇರಲಿಲ್ಲ. ಕೇಳಿದ್ವಿ ಕೂಡ ಅದನ್ನ, 1000 ದಾಟತ್ತೆ ದಯವಿಟ್ಟು ಅಲೋ ಮಾಡಿ ಅಂತ ಕೂಡ ಇಲ್ಲ. ಕೇಳಿದ್ವಿ. ಅದನ್ನ ಇಲ್ಲ, ನೀವು ನಿಲ್ಲಿಸ್ಲೇಬೇಕು, ಇದು ಭಾಳ ಇದಾಯಿತು, ನಾವು ಬೇರೆಯವರಿಗೆ ಕಮಿಟ್ ಆಗಿದ್ವಿ ಅಂತ ಶುರುವಾಗ್ಬಿಟ್ಟದು. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಮುಖ್ಯವಾಗಿ ನನಗೆ ಸಂಕ್ರಾಂತಿಗೆ ಸಂಬಂಧಪಟ್ಟಂಗೆ ಅನಿಸಿದ್ದೇನು ಅಂತಂದರೆ, ನಾನು ರಾತ್ರಿ ಹಾಕಿದ್ದೀನಿ ಅದನ್ನು, ಏನಾದರೂ ಕೋರ್ ಏನಿರ್ಬೋದು ಅಂತ ಒಂದೇ ಮಾತಲ್ಲಿ ಹೆಂಗೆ ಹೇಳ್ಬೋದು ಅಂತ ಹೇಳೋದಾದರೆ, ಸಂಕ್ರಾಂತಿ ಬಂದು ಒಂದು ಮಹಾವೃಕ್ಷ ಅಂತ ಒಂದು ಕಲ್ಪನೆ ಮಾಡಿಕೊಂಡ್ರೆ ನಾವು, ಅದರ ತಾಯಿ ಬೇರು ಬಂದು ಬೆಟ್ಟಮ್ಮ, ಎದೆಹಾಲು ಕೊಡೋ ಅಂಥ ಬೆಟ್ಟಮ್ಮನೇ ತಾಯಿ ಬೇರು. ಅದು ಆ ತಾಯಿ ಬೇರಿನಿಂದ ಹುಟ್ಟೋವೇನೆ ಕಾಂಡಗಳು ಮತ್ತು ಕೊಂಬೆಗಳು ಅಂತಂದರೆ, ಈ ಕಡೆ ಒಂದು ಮಾರೇಗೌಡ, ಒಂದು ದೊಡ್ಡ ಕಾಂಡ, ಒಂದು ಮರ, ಒಂದು ಕೊಂಬೆ. ಇನ್ನು ಉಳಿದವರು ಕೂಡ ಇನ್ನೊಂದು ಉಳಿದಂಗೆ ಶೇಷಪ್ಪ, ಅದು ದಾಸಪ್ಪ ಆಧಾರೆ ಇನ್ನೊಂದು ಕೊಂಬೆ. ಅದು ಇನ್ನು ಉಳಿದದ್ದು ಮೂರನೇದು ಬಂದು ಎಲ್ಲ ಸಣ್ಣ ಪುಟ್ಟ ರೆಂಬೆಗಳವು ಪಾತ್ರಗಳು. ಅಲ್ಲಿ ಬರೋಂಥ ಕ್ಯಾರೆಕ್ಟರ್ಗಳು ಸಣ್ಣ ಸಣ್ಣ ಜಾತಿ, ಕ್ಷೌರಿಕರ ಜಾತಿ ಇರ್ಬೋದು, ದರ್ಜಿ ಇರ್ಬೋದು, ಆಮೇಲೆ ದುಬಿರ ಇರ್ಬೋದು, ಆಮೇಲೆ ಸುಂದರಿ ಇರ್ಬೋದು, ಶೆಟ್ರು, ಇವೆಲ್ಲ ಪಾತ್ರಗಳು ಏನು ಅಂತಂದರೆ ಇನ್ಕ್ಲೂಸಿವಿಟಿಯಲ್ಲಿ ನನಗೆ ಒಂದು ಬರ್ಕೊಂಡೆ. ನಾನು ಒಂದೇ ಒಂದು ಕೊರಗಾಗಿದ್ದೇನು ಅಂದರೆ, ಅದು ಬೆಳಿಬೇಕಿತ್ತು. ಇನ್ನು ನಾವು ಬಂದಿದ್ವಲ್ಲ ಅಂತ, ಅದು ಆ್ಯಕ್ಚುಲಿ ಅಲ್ಲಿ ನಿಲ್ಲಬೇಕಿತ್ತು ಅಲ್ಲ, ಅದು ನಿಲ್ಲೋದಲ್ಲ, ಅಲ್ಲ, ಅದು ಮುಂದೆ ನಿಲ್ಬೇಕಾಗಿರಲಿಲ್ಲ. ಆ್ಯಕ್ಚುಲಿ ನಾನು ಕೇಳಿದ್ವಿ ಕೂಡ ಅದನ್ನು, 1000 ದಾಟತ್ತೆ ದಯವಿಟ್ಟು ಅಲೋ ಮಾಡಿ ಅಂತ ಕೂಡ ಕೇಳಿದ್ವಿ ಅದನ್ನು. ಇಲ್ಲ, ನೀವು ನಿಲ್ಲಿಸ್ಲೇಬೇಕು, ಭಾಳ ಇದಾಯಿತು, ನಾವು ಬೇರೆಯವರಿಗೆ ಯಾರಿಗೋ ಕಮಿಟ್ ಆಗಿದ್ವಿ ಅಂತ ಶುರುವಾಗ್ಬಿಟ್ಟದು. ಬಟ್ ವಾಟ್ ಎವರ್ ಇಟ್ ಇಸ್, ನಿಮ್ಮ ಕಥೆ ಇದೆಯಲ್ಲ, ಅದು ಇನ್ನೊಂದಷ್ಟು ಹೇಳಬೇಕಾದಂತಹ ಹಲವು ಹೊತ್ತು ಅದು ಶುರುವಾಗಿದ್ದೇ ಸಿಟಿ, ಹಳ್ಳಿ ಸಿಟಿ ನಿಜವಾದಂಥ ಇದು ಆರಂಭ ಆಗಬೇಕಾಗಿದ್ದೆ ಅಲ್ಲಿ. ಅದಾದಮೇಲೆ ಆರಂಭ ಆಗಬೇಕಾಗಿದ್ದು ಅಲ್ಲಿ. ಇನ್ನು ಉಳಿದ ಏರಿಯಾರು ನಮ್ಗೆ ಒಳಗೊಳಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಅವೆಲ್ಲ ಇನ್ಕ್ಲೂಡ್ ಆಗಿದೆ. ಈಗ ಮುಸ್ಲಿಂ ದಾರೆ ಇರಲಿಲ್ಲ, ಅಲ್ಪಸಂಖ್ಯಾತ ದಾರೆ ಇರಲಿಲ್ಲ ಅದರಲ್ಲಿ. ಅವೆಲ್ಲವೂ ಕೂಡ ಮುಂದಿನ ಕಾಲಘಟ್ಟದಲ್ಲಿ ಕೂಡ್ಕೊಳ್ತಿದ್ವು. ಸೊ ಹಂಗಾಗಿ ಅದು ಇಡೀ ಭಾರತದ ಆತ್ಮ ಅನ್ನೋ ಥರ ಆಗ್ಬಿಡೋದು, ಹಂಗಾಗಿದ್ರೆ ಪೂರ್ತಿ. ಈಗಲೂ ಕೂಡ ನನಗನ್ಸಿದ್ದೇನು ಅಂತಂದರೆ, ಒಂದೊಂಥರ ಈ ದಾರೆಗಳಿದೆಯಲ್ಲ, ಈಗ ಬೆಟ್ಟಮ್ಮ ನಿಮಗೆ ವಿಸಿಬಲ್ ಅಲ್ಲ ಎಲ್ಲೂ. ಆ ದಲಿತ ಕುಟುಂಬ ಇವ್ರಿಗೆ ಕಂಡಷ್ಟು ಢಾಳಾಗಿ, ದಟ್ಟವಾಗಿ, ಡಿಟರ್ಮಿನ್ ಆಗಿ, ನಿರ್ಣಾಯಕವಾಗಿ ಕಾಣಿಸೋದೇ ಇಲ್ಲ ನಿಮ್ಮ ಕಾಲ. ನಮ್ಮ ನೆರೇಷನ್ನಲ್ಲಿ ಜೊತೆಲಿ ಬರುತ್ತೆ ಅಷ್ಟೇ, ಜೊತೆಲಿ ಬರುತ್ತೆ, ಅಂತರ್ಗಂಗೆ ಥರ ಬರುತ್ತೆ, ಮತ್ತು ಇನ್ನೊಂದಾಗುತ್ತೆ. ಆಮೇಲೆ ನಾನು ಇಡೀ ನನಗೆ ಅನಿಸಿದ್ದು ಆಮೇಲೆ ಏನು ಅಂತಂದರೆ, ನಾನು ಒಟ್ಟು ಅನಲೈಸ್ ಮಾಡಿದಾಗ ನಮ್ಮ ಸಂಕ್ರಾಂತಿನ ಬೆಟ್ಟಮ್ಮ ಒಬ್ಬಳೇ ಎಲಿವೇಟ್ ಆಗೋದು ಇಡೀ ಇದರಲ್ಲಿ. ಮಿತ್ ಆಗ್ಬಿಡ್ತಾಳೆ ಅವಳು. ಬಹುಶಃ ಚಂದ್ರಿಗೆ ನೆನಪಿರ್ಬೇಕನ್ನೋ, ನಾನು ಆಕೆನ ದೇವತೆ ಮಾಡ್ತೀನಿ. ಕೊನೆಯಲ್ಲಿ ಆಕೆ ಬೆಂದೋದ್ಮೇಲೆ, ಇನ್ನೊಂದು ಆಗೋದ್ಮೇಲೆ, ಮರಣಾನಂತರ ಏನಾಗ್ತದೆ ಅಂದರೆ ಒಂದು ಮಿತ್ ಉಟ್ಕೊಳ್ಳುತ್ತೆ. ಇಲ್ಲೆಲ್ಲೋ ಕಾಣಿಸಿದ್ಲಂತೆ ಆ ಬೆಟ್ಟದಲ್ಲಿ, ಇಲ್ಲೆಲ್ಲೋ ಕಾಡಲ್ಲಿ ಕಾಣಿಸಿದ್ಲಂತೆ. ಹೆಂಗೆ ಕಾಣಿಸ್ತಾಳೆ ಅಂತಂದರೆ, ಮನೆಮುಳ್ಳ ದೇವತೆಯಾಗಿ ಕಾಣಿಸ್ತಾಳೆ ಅವಳು. ಮನೆಮುಳ್ಳು ಅಂತಂದರೆ ಕತ್ಕೊಂಡು ಹಾಕ್ಕೊಂಡಿರ್ತಾರೆ, ಮುಳ್ಳು ತೆಗಿಯೋಕ್ಕಿರೋಂಥ ಒಂದು ಇದು, ಅದು ಚಿಕ್ಕಿದಿರುತ್ತೆ. ಆಕೆದೇನಂತಂದರೆ, ಯಾರಾದ್ರೂ ದನ ಕಾಯೋರು ಮಕ್ಳಿಗಿಕ್ಳು ಮುಳ್ಳು ಒಕ್ಕೊಂಡಿದ್ರೆ ಅವಾಗ ಕಾಣಿಸ್ಕೊಂಡು ಮುಳ್ಳು ತೆಗಿತಾ ಇದ್ದಾಳಂತೆ ಅಂತ ಒಂದು ಮಿತ್ಫೈ ಮಾಡಿಬಿಡ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಅನಿಸ್ತು ನನಗೆ. ಇಡೀ ಸಂಕ್ರಾಂತಿಯಲ್ಲಿ ಇನ್ವಿಸಿಬಿಲಿಟಿ ಒಳಗಡೆ ಒಂದು ದೈವತ್ವಕ್ಕೆ ಇರುವಂಥ ಒಂದು ಪಾತ್ರ ಅಂದರೆ ಬೆಟ್ಟಮ್ಮನ ಪಾತ್ರ. ಹೆಂಗೆ ಮಹಾಭಾರತದಲ್ಲಿ ಧರ್ಮರಾಯ ಒಬ್ಬನೇ ಸ್ವರ್ಗಕ್ಕೆ ಹೋಗೋ ಥರಕ್ಕಾಗುತ್ತೋ, ಆ ಥರ ಎಂಟೈರ್ ಪ್ರೋಸೆಸ್ಸಲ್ಲಿ ಈ ದಲಿತ ಹೆಣ್ಮಗಳು, ನಿರ್ಲಕ್ಷ್ಯಕ್ಕೊಳಗಾದ ಹೆಣ್ಮಗಳು, ಮತ್ತು ಎದೆಹಾಲಿನ ಮೂಲಕ ಇಡೀ ಇದನ್ನು ಬೆಳೆಸಿದವಳು, ಅಂಥ ಒಂದು ದೊಡ್ಡ ರೀತಿಯ ಸಾಂಸ್ಕೃತಿಕವಾದಂಥ ಮುತ್ಸದ್ದಿತನದಿಂದ ಹಿಡಿದು ಗಂಗಪ್ಪನ ಮುತ್ಸದ್ದಿತನ ಎಷ್ಟು ಚೆನ್ನಾದ ಮಾತುಗಳಿರ್ತಿತ್ತು. ಇದೆಲ್ಲದರ ಪರಿಣಾಮ ಏನು ಅಂತಂದರೆ, ಇದ್ರೊಳಗೆ ಕೊನೆಗೆ ನಮ್ಮ ಬೆಟ್ಟಮ್ಮ ಒಬ್ಬಳೇ ಒಂದು ಮಿತ್ತಾಗೋದು, ದೈವತ್ವಕ್ಕಿರೋದು ಅನ್ನೋದು. ಅಂದರೆ ಹೆಂಗೆ ಒಂದು ಅಸ್ಪೃಶ್ಯಗೊಂಡಿರುವಂಥ, ತುಳಿತಕ್ಕೊಳಗಾಗಿರುವಂಥ, ಕಾಣಿಸ್ಕೊಳ್ಳೋಕ್ಕೂ ಇಷ್ಟಪಡದೇ ಇರುವಂಥ ಆ ಒಂದು ನೆಲೆ ಇತ್ತಲ್ಲ, ಆ ನೆಲೆಯನ್ನು ದೈವತ್ವಕ್ಕೇರಿಸೋ ಥರಕ್ಕಾಗೋದು, ಅದು ಒಂದು ಕಿರುತೆರೆ ಒಳಗಡೆ ಒಂದು ಮೆಟಫರ್ ಆಗೋದು ಭಾಳ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಸಾಧ್ಯವೇ ಇಲ್ಲ, ಅದನ್ನು ಯೋಚನೆ ಮಾಡಲ್ಲ ಎಷ್ಟೋ ಸಲ. ನಮಗೆ ರೋಚಕತೆಯ ಮೇಲೆ ಕಥೆಗಳನ್ನು ಹೇಳುವಂಥ ಕಾಲಘಟ್ಟಕ್ಕೆ ಬಂದಿರುವಾಗ ಕೇವಲ ರೋಚಕವಾಗಿರಬೇಕು, ಅದು ಏನಾರು ಆಗಿರಲಿ ಅಂತ. ಈ ಪಾತ್ರ ಇದ್ದಕ್ಕಿದ್ದಾಗೆ ಹೀಗೆ ಬಿಹೇವ್ ಮಾಡುತ್ತೆ, ಆಮೇಲೆ ಹಾಗೆ ಬಿಹೇವ್ ಮಾಡುತ್ತೆ, ಅದು ಯಾವುದು ಕೇಳೋದೇ ಇಲ್ಲ. ಆದರೆ ಇಲ್ಲಿ ನಾವು ಇಡೀ ಸಂಕ್ರಾಂತಿಯ ಒಟ್ಟಾರೆ ಬಿಗಿನಿಂಗಿಂದ ಕೊನೆಯವರೆಗೂ ಕೂಡ ನೀವು ಆ ರೀತಿಯ ಒಂದು ಮಾತೃತ್ವ ಉಳ್ಳಂತಹ ದೈವತ್ವಕ್ಕೆ ಹೋಗುವಂತಹ ಒಂದು ಸೃಷ್ಟಿಯನ್ನು ಅಂಡರ್ ಕರೆಂಟ್ ಆಗಿಟ್ಕೊಂಡು ಅದ್ರ ಮುಖಾಂತರ ಇಡೀ ಕಥೆನ ಹೇಳೋದಿದೆಯಲ್ಲ,
ಅದೆಲ್ಲೂ ಸಾಧ್ಯವೇ ಆಗಿಲ್ಲ. ಅಲ್ಲ ಸಾಧ್ಯ ಅದೇನೇ ನನಗೆ ಕೊನೆಗೆ ನನಗೆ ರಾತ್ರಿ ಹೊಡೆದಿದ್ದು ಮೊದಲೆಲ್ಲೋ ಅಂತರಂಗದಲ್ಲಿ ಅನಿಸ್ತಿತ್ತು ಇದು, ಅದು ಕಾನ್ಷಿಯಸ್ ಅಲ್ಲ ನಾನು ಮಾಡಿದ್ದು. ನನಗೆ ಏನೋ ಇದನ್ನು ಮಾಡಬೇಕು, ಇದು ಹಿಂಗೆ ಆಗಬೇಕು ಅಂತ ಮಾಡಿದ್ದಲ್ಲ. ರಾತ್ರಿ ನನಗೆ ಹೊಡೆದಿದ್ದು ಏನು ಔಟ್ಕಮ್ ಆಫ್ ಸಂಕ್ರಾಂತಿ ಏನು ಅಂತ. ನಾನು ನೆನ್ನೆನೇ ಪ್ರವೇಶ ಮಾಡಿದ್ದು, ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನಾನು ಯಾವ ಜಗತ್ತುಗಳಲ್ಲಿದ್ದೀನಿ, ನೀವು ಕರೆದಿದ್ದಕ್ಕೋಸ್ಕರ ಬಂದು ಇದೇನು ಸಂಕ್ರಾಂತಿ ನೋಡೋಣ ಅಂತ ಮತ್ತೆ ನಾನು ಪ್ರವೇಶ ಮಾಡಿದ್ದು. ಆಲ್ಮೋಸ್ಟ್ ನನಗೆ ನೆನಪಿಂದ ನನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ. ನೋಡಿ ಹೆಂಗಿದೆ, ಆವತ್ತು ಸಂಕ್ರಾಂತಿಗೆ ಪ್ರವೇಶ ಕೊಟ್ಟಿದ್ದು ಒಂದು ಮಹಾ ಧಾರಾವಾಹಿಯನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ಯಾವ ಸಿದ್ಧತೆಯೂ ಇಲ್ಲದ ಕಾಲದಲ್ಲಿ. ನೀವು ಹತ್ರ ಏನು ಸಿದ್ಧತೆ ಮಾಡ್ಕೊಂಡಿರಲಿಲ್ಲ. ಬಂದ ಮೇಲೆ ನಿಮ್ಗೆ ಅನಿಸಿದ್ದು ನಾನು ಮಾಡ್ಕೊಂಡು ಕತೆ ನೋಡ್ಬಿಟ್ಟು ಸರಿ ಇಲ್ಲ ಇದು ಇನ್ನೇನಾಗಬೇಕು ಅಂತ ಹೇಳಿದ್ದು. ಅಲ್ಲಿಂದ ಆಚೆಗೆ ಮತ್ತೆ ಶುರುವಾಗಿದ್ದು. ಈಗಲೂ ಕೂಡ ನೀವು ಪ್ರವೇಶ ತಗೊಂಡಿರೋದು ಅದನ್ನು ಅನಲೈಸ್ ಮಾಡ್ತಿರ್ಬೇಕಾದ್ರೆ ಅದರ ಆಯಾಮಗಳು ಕೇವಲ ಒಮ್ಮುಖವಾಗಿಲ್ಲ, ಖಂಡಿತವಾಗೂ ಬಹುಮುಖವಾಗಿವೆ ಅನ್ನೋದನ್ನ ಬಹಳ ಈಗ ನಾನು ನೋಡ್ತಾರೆ. ಇದರಲ್ಲಿ ಶಿವರಾಜಪ್ಪನ ಪಾತ್ರ ಬರ್ತದೆ, ಮೇಷ್ಟ್ರ ಪಾತ್ರ, ಶೇಷಪ್ಪನ ಪಾತ್ರ, ಹೊಸ ಮೂರನೇ ತಲೆಮಾರಿನ ಕತೆ ಅದು. ಅಲ್ಲಿಗೆ ಬಂದ್ಬಿಟ್ವಿ ನಾವು, 100 ದಾಟ್ತಿದ್ದಂಗೆ ಮೂರನೇ ತಲೆಮಾರಿನ ಬಂದಿದ್ವಿ. ಹಳ್ಳಿಯಿಂದ ನಿಧಾನವಾಗಿ ಅದು ಟೋಟಲಿ ಒಂದು ಟೌನ್ ಆಗ್ತಾ ಇತ್ತು, ಒಂದು ಸಿಟಿ ಆಗ್ತಾ ಇತ್ತು, ಆ ಜಾಗಕ್ಕೆ ಬಂದಿದ್ವಿ ನಾವು. ಆಮೇಲೆ ನನ್ನ ಕತೆ ಇದುವರೆಗೂ ಕೂಡ ನಾವೇನು ಮಾಡ್ತಿದ್ವಿ ಅಂತಂದರೆ, ಆ ಇಡೀ ಕೇಶವಾಪುರದಲ್ಲಿ ಆ ಕೇಶವಾಪುರ ಅನ್ನೋ ಹೆಸರು ಮೊದಲೇ ಇಟ್ಬಿಟ್ಟಿದ್ರು. ನಾನಾಗಿದ್ರೆ ಬೇರೆ ಹೆಸರು ಕೊಡ್ತಿದ್ದೆ ನಾನು ಅದಕ್ಕೆ, ಯಾಕೆಂದರೆ ಅದು ಇರಲಿ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ಕೇಶವಾಪುರ ಅಂತ ಅಂದ ತಕ್ಷಣವೇ ಅದು ಬ್ರಾಹ್ಮಣೈಸ್ಡ್ ವಿಲೇಜ್ ಅಂತ ಗೊತ್ತಾಗುತ್ತೆ. ಹೌದು, ಆದರೆ ನಮ್ಮ ಹಳ್ಳಿಗಳು ಬ್ರಾಹ್ಮಣೈಸ್ಡ್ ವಿಲೇಜಸ್ ಅಲ್ಲ. ಎಂತ ಹೊಸ್ಕೆರೆ ಹಳ್ಳಿ ಅಂತ ಇರುತ್ತದೆ, ಇನ್ನೊಂದು ಇರುತ್ತೆ, ಇನ್ನೊಂದು ಬೇರೆ ಹೆಸರಲ್ಲಿ ಇರುತ್ತೆ, ದೊಡ್ಡಿ ಅಂತ ಇರುತ್ತೆ, ಇನ್ನೊಂದು ಇರುತ್ತೆ. ಈ ಕೇಶವಾಪುರ ಅವ್ರು ಕನ್ಸ್ಯೂಮ್ ಮಾಡಿ ಕಥೆಯಲ್ಲಿ ಆ ಥರ ಇಟ್ಬಿಟ್ಟಿದ್ದರಿಂದ ನಾನು ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಒಂದು ರೀತಿಯಲ್ಲಿ ಇದು ಒಳ್ಳೇದಾಯಿತು ಬಿಡಿ ಅಂತ. ಯಾಕಂದರೆ ಅಲ್ಲಿ ದಾಸಪ್ಪನ ಯಜಮಾನಿಕೆ ಅಥವಾ ಯಜಮಾನಿ ಅಂತ ಕರಿತೀವಲ್ಲ ನಾವು, ಅಲ್ಲಿ ಬ್ರಾಹ್ಮಣ ಮೌಲ್ಯಗಳೇ ಆ ಹಳ್ಳಿಗೆ ಮಾರೇಗೌಡನ ಮೂಲಕ ಪ್ರವೇಶ ಆಗಿದ್ದಿದ್ದು. ಮಾರೇಗೌಡ ಹಂಗಂತಂದ್ಬಿಟ್ಟು ಅದಕ್ಕೆ ಶರಣಾದವನಲ್ಲ. ಅದರಲ್ಲಿ ಏನು ತನಗೆ ಬೇಕು ಏನು ಬೇಡ ಅನ್ನೋ ಅಂತ ಒಂದು ಸ್ಪಷ್ಟ ಕಲ್ಪನೆ ಇತ್ತು ಮಾರೇಗೌಡನಿಗೆ. ಹಂಗೆ ಮಾಡ್ಕೊಂಡ್ವಿ ಪಾತ್ರದಲ್ಲಿ. ಕೇಶವಪುರ ಅನ್ನೋದೇ ಬ್ರಾಹ್ಮಣೈಸ್ಡ್ ವಿಲೇಜ್ ಅಂತ ಆದಾಗ, ಅಥವಾ ವೇಣುಗೋಪಾಲಪುರ ಅನ್ನೋದು, ಇವೆಲ್ಲ ಕೂಡ ತುಂಬ ಲೇಟರಾಗಿ ಅಬ್ಬಬ್ಬ ಅಂದರೆ ಒಂದು 11ನೇ ಶತಮಾನದ ನಂತರ 10ನೇ ಶತಮಾನದ ನಂತರ ಹುಟ್ಟಿರುವಂಥ ಇವೆಲ್ಲ ಹೆಸರುಗಳು. ವೈಷ್ಣವೈಜೇಷನ್ನ ಭಾಗವಾಗಿ ಆಗಿರುವಂಥ ಇವು. ಅಲ್ಲಿ ಆ ಕೇಶವಪುರ ಅನ್ನೋಂಥ ಇದರೊಳಗೇನೆ ನಾವು ಇದನ್ನು ಕಟ್ಬೋದು ಅಂತ ಕಟ್ಟಿದ್ದು. ಬಟ್ ಅದರ ಪಾಸಿಟಿವಿಟಿನ ತಗೊಂಡಿದ್ದೀವಿ ನಾವು. ಯಾಕಂದರೆ ದಾಸಪ್ಪನ ಫ್ಯಾಮಿಲಿ ತುಂಬ ಪಾಸಿಟಿವ್ ಆಗಿ ನಾವು ನೋಡಿರೋದು. ಇಲ್ಲ, ಭಾಳ ಪಾಸಿಟಿವ್ ಆಗಿ ಮುಂದುವರಿಯುತ್ತೆ ಕೂಡ, ಯಾವುದೇ ರೀತಿ ಇದಿರಲಿ. ಆದರೆ ಅದರ ಆಪೋಸಿಟ್ ಆಗಿ ಒಂದು ಶೇಷಪ್ಪ ಇದ್ದೇ ಇರ್ತದೆ. ಹೌದು, ನಾನು ಫಸ್ಟ್ ಹೇಳಿದ್ದೇನೆಂತಂದರೆ, ಬರೆಯುವಾಗ ನೀವೆಲ್ಲ ಈ ಟ್ರ್ಯಾಕ್ ನೀವು ಬರೀರಿ, ಆ ಟ್ರ್ಯಾಕ್ ನೀವು ಬರೀರಿ ಅಂತ ಹೇಳ್ತಿದ್ರಲ್ಲ, ಕರೆಕ್ಟ್. ಅದು ನಮ್ಗೆ ವರ್ಕಿಂಗ್ ಇದಕ್ಕೋಸ್ಕರನೇ ಸುಲಭ ಮಾಡ್ಕೊಳ್ಳೋಕ್ಕೆ ನಮ್ಮ ಇದನ್ನು ಮಾಡ್ಕೊಂಡಿದ್ದು, ಈಸಿ ಆಗುತ್ತೆ ನಮಗೆ ಅಂತ. ನಾನೇನು ಮಾಡ್ತಿದ್ದೆ ಅಂದರೆ, ಕೆಲವೊಂದು ಸಾರಿ ಹಾಸ್ಯ ದೃಶ್ಯಗಳನ್ನು ಬರಿತೀನಿ ಅಂತ ಬರೀತಿದ್ದೆ. ಆಮೇಲೆ ನಾನೆಲ್ಲ ಬ್ರಾಹ್ಮಣ ಇದ್ರದ್ದು ಆ ಕುಟುಂಬದ ಜಗತ್ತನ್ನು ಇದು ಮಾಡುವಾಗ ನನಗೆ ಕೆಲವು ಭಾಗಗಳು ಬೇಕು, ನಾನು ಅಲ್ಲಿ ಬರಿತೀನಿ ಅಂತಂದ್ರೆ ಅದಕ್ಕೊಂದು ತಾತ್ವಿಕ ಡೈಮೆನ್ಷನ್ ಕೊಡ್ತಿದ್ದೆ ನಾನು ಬರೆದಿರೋದ್ರಲ್ಲಿ. ನೀವು ಪ್ರತಿ ಇದರಲ್ಲೂ ಕೂಡ ಅದು ಈ ಟ್ರ್ಯಾಕ್ಗಳು ಬೇರೆ ಯಾರ್ಯಾರೇ ಬರೆದಿದ್ರು ಕೂಡ ನಮ್ಮ ಡಿಸ್ಕಷನ್ನಲ್ಲಿ ಇಲ್ಲ ಅದು ಹಂಗಾಗ್ಬಾರ್ದು. ಯಾಕೆಂದರೆ ಒನ್ ಲೈನಲ್ಲೂ ಕೂಡ ನಾವು ಅದನ್ನು ನಿರ್ದಿಷ್ಟವಾಗಿ ಹೇಳ್ತಾ ಇದ್ರಿ ನೀವು. ಖಂಡಿತ ಇದು ಹಿಂಗೆ ಇಲ್ಲ ಅದು ಹಾಗೆ ಹೋಗಬೇಕು, ದಯಮಾಡಿ ಅದರಲ್ಲಿ ಆ ಪಾತ್ರಗಳ ಘನತೆ ಮತ್ತು ಅಥವಾ ಆ ಪಾತ್ರಗಳಿಗೆ ಬೇಕಾದಂಥ ಇದನ್ನು ಹೇಳಬೇಕು ನೀವು ಅಂತಲೇ ಹೇಳ್ತಾ ಇದ್ರಿ. ಸೊ ಅದರಿಂದಾಗಿ ಒಟ್ಟಾರೆ ಕತೆ, ಅದಕ್ಕೆ ಪ್ರಧಾನ ಲೇಖಕರಾಗಿ ನೀವು ಮತ್ತು ಎಚ್ ವಿ ಆರ್ ಇದ್ದದ್ದು. ಎಚ್ ವಿ ಆರ್ ಕೂಡ ಒಂದು ಅರ್ಥದಲ್ಲಿ ಒಂದು ಸೈಡೆಡ್ ಆಗಿ ಎಷ್ಟು ಕೆಲಸ ಮಾಡ್ತಿದ್ರು. ಅವರಿಗೆ ಇವು ಗೊತ್ತಾಗ್ತಾನೆ ಇರಲಿಲ್ಲ. ಎಸ್ಪೆಷಲಿ ನಿಮ್ಮ ಇವುಗಳನ್ನು ಹೇಳಿದ್ರೆ ಹೌದಾ ಸಾರಿ ಕರೆಕ್ಟ್ ನೀವು ಹೇಳಿದ್ದೆ ಅಂತ ತಕ್ಷಣ ಒಪ್ಕೋತಾ ಇದ್ರು. ಖಂಡಿತವಾಗಿ ದಾಳ ಹೃದಯ ಅಂತ ದೊಡ್ಡ ಮನುಷ್ಯರು. ಈಗ ಅವರು ಆಟ ಹಿಡ್ಕೊಂಡ್ಬಿಟ್ಟು ಅದು ನಾನು ಆಟ ಹಿಡ್ಕೊಂಡ್ಬಿಟ್ಟಿದ್ರೆ ಅದು ಆಗ್ತಿರ್ಲಿಲ್ಲ, ಯಾರು ಬಿಟ್ಟು ಹೋಗ್ಬೇಕಿತ್ತು, ಆ ಥರ ಆಗ್ಬಿಟ್ಟು ಕಾನ್ಫ್ಲಿಕ್ಟ್ ಆಗ್ಬಿಡೋದು, ಬೇಕಿರಲಿಲ್ಲ ಅದು. ಅವಾ ಏನವ್ವ? ಬೇಗ ಲೆಟರ್ ಬರ್ತಾ ಇದ್ದಾರೆ ಕಣವ. ಹೌದಾ? ನಡಿ. ಗಂಗಾ ಬಂದ್ಯಾವ? ಬಾರವ, ಬಾ ಒಳಗ್ ಬಾ. ನಿಂತ್ಕೋ. ಯಾರನ್ನ ಕೇಳಿ ಮನೆ ವಸೂಲ್ ದಾಟೋಗಿದ್ದೆ ನೀನು? ಅಲ್ಲಪ್ಪ ಕೃಷ್ಣ, ನಮ್ ಗಂಗೆ ಏನೋ ತಿಳಿದೆ. ನಿಲ್ಸಿ ಕೃಷ್ಣ, ನಾನ್ ನಿಮ್ ಕೇಳ್ತಾ ಇಲ್ಲ, ಅವಳನ್ನ. ಕೃಷ್ಣ ಸುಮ್ಕಿರೋ, ಅವಳಾಗೆ ಬರ್ಲಿ ಅಂತಿದ್ದೆ, ಈಗ ಅವಳೇ ಬಂದವಳಲ್ಲ. ನೀನ್ ಬಾರವ, ಬನ್ನಿ, ನೀ ಬಾರವ ಒಳಕ್ಕೆ. ನಿಂತ್ಕೋ. ನಿನಗೆ ಗಂಡ ಅನ್ನೋ ಜ್ಞಾನ ಇದ್ರೆ ಹೇಳ್ದಂಗೆ ಕೇಳು, ಅಲ್ಲೇ ನಿಂತ್ಕೋ. ಕೃಷ್ಣ, ಏನು ಇದು ನಿನ್ನ ಆಟ? ಸಂಜೆ ಹೊತ್ತು ಮುತ್ತೈದರ ಒಳಗೆ ಬರೋವಾಗ ಬ್ಯಾಡ ಅಂತ ಹೇಳ್ಬಾರ್ದು ಕಣೋ, ನನ್ನ ಮಾತು ಕೇಳೋ. ಅವ ಬಂದ್ರವ, ಒಳಗೆ ಬಂದ್ರವ.
ಬಾಯಿ ಮಾತನ್ನ ಅರ್ಥ ಆಗಲ್ವಾ ನಿಮ್ಗೆ? ಅಮ್ಮ ನೀನ್ ಒಳಗೆ ನಡಿ. ಕೃಷ್ಣ ನಡಿಯವ್ವ, ಕೃಷ್ಣ ನಡಿ. ಬೇಡ ಬಿಡು, ಸ್ವಲ್ಪ ನನ್ನ ಮಾತು ಕೇಳು ಕೃಷ್ಣ, ನನ್ನ ಮಾತು ಕೇಳು. ಕೇಳಗಳ ಬಂದ್ರೆ ಕಾಣಿಸೋ ಕಣ್ಣು ಕಾಣಿಸಕ್ಕಿಲ್ವಂತೆ, ಕೇಳಿಸೋ ಕಿವಿನೂ ಕೇಳಿಸಕ್ಕಿಲ್ವಂತೆ ಕಣೋ. ನನ್ನ ಮಾತು ಕೊಡು ಕೃಷ್ಣ, ಬೇಡ ಕೊಡು. ಅಣ್ಣ ಅವ್ರ ಮಾತು ಕೇಳೋಣ, ಬೇಡ ಕಣಣ್ಣ. ಹೋಗ ಆ ಕಡೆ. ಬಾವಾ, ಈ ಗಂಗು ಬುದ್ಧಿ ನೀನ್ ತಿಳಿದೇ ಐತೆ. ಇನ್ನೂ ಎಳ್ಸು, ಹೇಳ್ದೆ ಕೇಳ್ದೆ ಮನೆಗೆ ಬಂದವಳೆ, ತಪ್ಪೆ. ಹಂಗಂತ ನಮ್ಮನ್ನ ನಡುಬಿದಿನಾಗ ನಿಲ್ಸಿ ಮೇಲ್ನಟ್ಟಿ ಮರಿವಾದೆ ತೆಗಿಬೇಡ ಬಾವ, ನಿನ್ ಕೈ ಮುಗಿತೀನಿ. ಅಂದ್ರೆ ಕೆಳಗ್ ನಟ್ಟಿ ಅವ್ರ ಮಾನ ಮಾತ್ರ 3 ಕಾರ್ಸ್ ಕರಾಜ್ ಆದ್ರೂ ಪರವಾಗಿಲ್ವಾ? ಬಾವ, ಮೊದಲು ಮನೆ ಒಳಗೆ ಕರ್ಕೊ. ಇದೇನಿದು ಮಕ್ಕಳಾಟ? ಏನೇ ಇದ್ರು ಮನೆ ಒಳಗೆ ಕುತ್ಕೊಂಡು ಮಾತಾಡುವ. ನೋಡ್ ಜನ ಏನಂದಾರು? ಗಂಡನ ಮನೆಯಿಂದ ಕದ್ದು ಓಡಿ ಬಂದಾಗ ನೋಡ್ದವ್ರು ಏನು ಅನ್ಕೊಂಡ್ಲಿಲ್ವಾ? ಹೌದು, ತಪ್ಪೆ. ಆ ತಪ್ಪನ್ನು ಕ್ಷಮಿಸು ಅಂತ ನಿನ್ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಬಾವಾ. ಏಯ್, ನನ್ ಕಾಲ್ ಹಿಡ್ಕೊಳಕ್ ನೀನ್ ಯಾವನ ಲೈ? ನೀನೇನ ಅವಳನ್ನ ಉಡ್ಸಿದ ಅಪ್ಪನ? ಕಿರ್ಚ್ಬೇಡ, ಇದು ಮೇಲ್ನಟ್ಟಿ ಅಲ್ಲ. ನಿನ್ ರೋಷ ಗಂಡಸ್ತಾನ ಇಲ್ಲಿ ನಡಿ ಹಾಕಿಲ್ಲ. ಕೃಷ್ಣ, ನನಗ್ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ನಾವೇನು ಹರ್ಕಲ್ ಸೀರೆ ತರ್ಕಲ್ ತೆರೆ ತಿರುಬಾಕಿಗಳಲ್ಲ. 700 ಜನ ಎದ್ದು ನಿಂತು ಮರ್ಯಾದೆ ಕೊಡೋ ಮೇಲ್ನಟ್ಟಿ ಜನ ನಾವು. ಅದಕ್ಕೆ ಹೇಳ್ತಾ ಇರೋದು, ಇಂಥ ದಿಮಾಕೆಲ್ಲ ನನ್ನ ಹತ್ರ ತೋರಿಸ್ಬೇಡಿ ಅಂತ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹಿಂದೆ ಕೊಂಡೋಗಿ. ಅವನ್ ನಮ್ಮ ಮಾವ, ಇವಳಪ್ಪ. ನನ್ ಕಾಲ್ ತೊಡ್ದು ಕನ್ಯಾದಾನ ಮಾಡಿದ್ನಲ್ಲ ಆ ಮುನೇಗೌಡ, ಅವನ್ ಕಳ್ಸಿದ್ ನನ್ನ ಮನೆ ಬಾಗ್ಲಿಗೆ. ನಮ್ಮಪ್ಪನ್ನೇನಾದ್ರೂ ಅವನು ಗೀವನು ಅಂತ ಮಾತಾಡ್ದು ಹಲ್ಲು ಉದುರಿಸ್ಬಿಡ್ತೀನಿ, ಹುಷಾರ್. ನೀನ್ ಗಂಡ್ಸ್ ಆಗಿದ್ರೆ ನನ್ನ ಮೈ ಮೇಲೆ ಕೈ ಮಾಡ್ದು ನೋಡ್ತೀನಿ. ಏನ್ರಣ ನೀವು? 2 ಹುಡುಗ ಕಾಸ ಇದ್ದಂಗಿದ್ದೀರಾ, ನೀವೇ ಕಿತ್ತಾಡ್ದಂಗೆ. ಸುಮ್ಮನೆ ಏನ್ ಮೇಲ್ನಟ್ಟಿ ಅಂದ್ರೆ ಸಣ್ಣ ಅಂತ ತಿಳ್ಕೊಂಡಿದ್ದೀರ? ಆಗಿದ್ದಲ್ಲ ಆಗ್ಬಿಡ್ಲಿ, ಅದೇನೇನು ಆಯ್ತದ ಆಗ್ಬಿಡ್ಲಿ, ನೋಡಬಿಡ್ತೀನಿ. ಮುನೇಗೌಡ, ಇದೆಲ್ಲ ನಿನ್ನಿಂದಾನೇ ಕಣ. ಇದಕ್ಕೆಲ್ಲ ನೀನೇ ಕಾರಣ. ನಾನ ಕಾರಣ? ಹೌದು ಕಲ. ಬಂಡಿ ಬಾರನ ಹಚ್ಚೋರ್ದೆ ನೊಗ ಒತ್ತಾತ. ನಾ ಇನ್ನಿಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದೆ, ನೀನೇ ಖುದ್ದಾಗಿ ಹೋಗ್ಬಾರ್ಲಾ ಅಂತ. ನನ್ನ ಮಾತು ಕೇಳ್ದ ನೀನು? ಈಗ ಇವರಿಬ್ಬರನ್ನು ಕಳಿಸ್ತಿ. ಇವಕ್ಕೇನ್ ಗೊತ್ತಾಯ್ತದೆ? ಇವನಿಗೋ ನಾಲ್ಗೆ ಮಾತಾಡಕ್ ಮೊದಲು ಇವನ್ ಬಿಸಿ ರಕ್ತಾನೇ ಮಾತಾಡ್ತದೆ. ಇನ್ನಿನ್ ಹೇಳ್ತಿ ದೇವರು ಆ ಯವ್ವನಿಗೆ ಬಾಯಾಗೊಂದು ನಾಲ್ಗೆ ಕೊಟ್ಟನೆ ಹೊರ್ತು ತಲೆಯಾಗೋಸಿ ಬುದ್ಧಿ ಕೊಡ್ನಿಲ್ಲ. ಇವರಿಬ್ಬರನ್ನು 4 ಹೂವು ತಕಬರ್ರೋ ಅಂತ ನಾವು ಕಳಿಸಿದ್ರೆ ಹೂವು ಬಿಡೋ ಗಿಡನೇ ಕಡ್ದು ಬಂದು ನಿಂತವ್ರೆ. ನಂದೇನು ತಪ್ಪಿಲ್ಲ ತಾತ, ಬೇಕಾದ್ರೆ ಅವನ್ನೇ ಕೇಳೋ. ಅವನೇ ತೊಡೆ ತಟ್ಕೊಂಡು ಮೊದಲು ಜಗಳಕ್ಕೆ ಬಂದಿದ್ದು. ಹೌದ್ ಮಾವಯ್ಯ, ನಾವೇನು ತಪ್ಪು ಮಾಡಿಲ್ಲ. ನಾನ್ ಇವನ್ ತಡೀದೆ ಹೋಗಿದ್ರೆ ಆ ಕೃಷ್ಣೇಗೌಡನ ಎದೆನ ಬಗದು ಬಿಡ್ತಿದ್ದ. ಬಿಟ್ಬಿಡ್ಬೇಕಾಗಿತ್ತು ಕಣವ, ಬಿಟ್ಬಿಡ್ಬೇಕಾಗಿತ್ತು. ಆಗ ನಿನ್ನ ಮಗಳು
ಮುಂಡೆ ಆಗಿ ಬಂದು ನಿಂತಿರೋಳು. ಅವ್ವ, ನಿನ್ನ 2 ಮಕ್ಕಳಿಗೆ ಮದುವೆ ಆಗದೆ ಮದುವೆ ವಯಸ್ಸಿಗೆ ಬಂದಿರೋ 2 ಮಕ್ಕಳವ್ರಿ. 4 ಮಕ್ಕಳ ತಾಯಿ ಕಣವ ನೀನು. ಇದೇನಾವ ಬುದ್ಧಿ? ಏ ಮುದ್ದು ಮೂದೇವಿ, ನಮ್ಮ ತಪ್ಪಿರವಾಗ ತಲೆ ತಗ್ಗಿಸಿ ಮಾತಾಡ್ಬೇಕಂಡ್ಲ, ಎದೆ ಉಬ್ಬರಿಸ್ಕೊಂಡಲ್ಲ. ನಿಮ್ಮಪ್ಪ ನಿನ್ನಲ್ಲಿ ಕಳಿಸಿದ್ ಯಾಕ್ಲ? ಕುಸ್ತಿ ಮಾಡಕ್ಕೆ ಅಂತಲ ಅಲ್ಲ ಕಲ. ಕುಸ್ದೋಗಿರೋ ಒಂದು ಕುಟುಂಬನ ಕಸಿ ಮಾಡಿ ಅದನ್ನ ಬೆಳೆಸ್ಲಿ ಅಂತ. ಹುಡಿ ನನಗೆ ಯಾಕೆ? ನೀವೇ ಎದ್ದು ಬಿದ್ದು ಏನೇನು ಮಾಡ್ಕೊತೀರೋ ಎಲ್ಲ ಮಾಡ್ಕೊಳ್ಳಿ. ನನಗೇನು ಊರು ಹೋಗೋ ಅಂತದೇ, ಕಾಡು ಬಾ ಅಂತದೆ. ನನಗೆ ಯಾಕಲ? ಇವತ್ತಲ್ಲ ನಾಳೆ ನೆಲಕ್ಕೆ ತಲೆ ಕೊಡೋನಿಗೆ. ಇಲ್ಲಪ್ಪ, ತಪ್ಪು ನಂದೇ ಕಣಪ್ಪ, ತಪ್ಪು ನಂದೆಯ. ಅವನಿಗೆ ನನ್ನ ನೆಲ್ ಕಂಡ್ರೆ ಬುಸ್ಗುಡ್ತಿದ್ನಲ್ಲ, ಅದಕ್ಕೆ ಇವ್ರನ್ನ ಕಳಿಸ್ಕೊಟ್ಟೆ. ತಕ್ಕ ಶಾಸ್ತಿ ಆಯ್ತು, ತಕ್ಕ ಶಾಸ್ತಿ ಆಯ್ತು. ಇಲ್ಲೋಡಪ್ಪ, ಯಾರೂ ಬೇಡ, ಬರ ಗಂಗವ್ವ, ನಾನೇ ಕರ್ಕೊಂಡೋಗಿ ನಿನ್ನ ಗಂಡದ ಮನೆಗೆ ಬಿಟ್ಟು ಬರ್ತೀನಿ. ಬರವ್ವ. ನಿಂತ್ಕೊಳ್ಳ. ಒಂದು ತಪ್ಪು ಸರ್ ಮಾಡಕ್ಕೆ ಅಂತ ಹೋಗಿ ಇನ್ನೊಂದು ತಪ್ಪು ಮಾಡಿ ಬಂದು ನಿಂತವ್ರೆ. ಈ ತಪ್ಪು ಸರ್ ಮಾಡಕ್ಕೆ ಅಂತ ಹೋಗಿ ಇನ್ನೊಂದು ತಪ್ಪು ಮಾಡಿ ಬರಬೇಡ ನೀ. ತುಳಿಯಾಕೆ ಅಂತ ತಯಾರಾಗಿ ನಿಂತಿರೋರಿಗೆ ಮನ್ಸ ನೆಲದವರೆಗೂ ತಲೆ ಬಗ್ಗಿಸ್ಬಾಯ್ದು, ಪಾತಾಳದವರೆಗೂ ಅಲ್ಲ. ಇಸುಗಳಿಗೆ ಅಂತ ಒಂದು ಅದೇ, ಆ ಇಸುಗಳಿಗೆ ಬಂದಾಗ ಹಾಲು ಮುಟ್ಟಿದ್ರೂ ಪಾಷಾಣ ಆಗೋಗ್ಬಿಡ್ತದೆ. ಅಂತ ಇಸುಗಳಿಗೆ ಈಗ ಬಂದದೆ. ಅದು ಕಳಿಬೇಕು. ಇದಾಗ ನೋಡು, ಆ ಚೆನ್ನೇಗೌಡನ್ನು ಬರಕ್ಕೆ ಹೇಳು, ಅವನು ಬರ್ಲಿ. ಈ ಸಂಬಂಧದ ಮಾತು ಬಂದಾಗ ನಾ ಹೇಳ್ದೆ, ಬೇಡ, ಸೀಗೆ ಮಳೆಗೆ ಸೋರೆ ಸಸಿ ಕಟ್ಟೋದು ಬೇಡ ಅಂತ. ಇನ್ನಿಲ್ಲ ನಂಗೆ ಬಾಯಿ ಬಡ್ಕೊಂಡು ಹೇಳ್ದೆ. ಯಾರು ನನ್ನ ಮಾತು ಕೇಳಲಿಲ್ಲ. ಈಗ ಎಲ್ಲರೂ ಅನುಭವಿಸ್ಬೇಕು, ಎಲ್ಲರೂ. ಇತ್ತಾಗ ನಾವು ಅನುಭವಿಸ್ಬೇಕು, ಅತ್ತಾಗ ಅವರು ಅನುಭವಿಸ್ಬೇಕು. ಅದಕ್ಕೆ ಸಂಬಂಧ ಅನ್ನೋದು 1000 ವರ್ಷದ ಬೆಳೆ. ಭೂಮಿ ಚೆನ್ನಾಗಿರ್ಬೇಕು, ಇಡೀ ಮಣ್ಣು ಬಿಡ್ದಂಗೆ ಹಿಡಿದಿಡಿದು ನೋಡಬೇಕು ಅಂತ ಅವತ್ತೇ ಅಂದೆ. ಇಲ್ಲಿ ಆ ಭಗವಂತ ಇನ್ನೊಂದು ಆಟ ನೋಡಬೇಕು ಅಂತ ಆಸೆ ಪಟ್ಟವನೇ, ಆಟ ಕಟ್ಟವನು. ನಡೀಲಿ. ಅಳ್ಬೇಡ ಕಣವ, ನೋಡಿಲೆ ಇಲ್ಲಿ ಅಣ್ಣ ಇನ್ನೂ ಬದುಕೇ ಇದ್ದೀನಿ. ಅಳ್ಬೇಡ.